5,000 ವರ್ಷದ ಹಳೆಯ ಮಾನವನ ಪಳೆಯುಳಿಕೆ ಪತ್ತೆಯಾಗಿದೆ. ಬಳ್ಳಾರಿಯಲ್ಲಿ ಉತ್ಖನನದ ಸಮಯದಲ್ಲಿ ಅಚ್ಚರಿಯ ಸಂಗತಿಯೊಂದು ಬಯಲಾಗಿದೆ. 5,000 ವರ್ಷಗಳ ಹಿಂದಿನ ಮಾನವನ ಪಳೆಯುಳಿಕೆ ಪತ್ತೆಯಾಗಿರೋದು. ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಬೆಟ್ಟದಲ್ಲಿ ಇದು ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಲ್ಲಿರುವ ತೆಕ್ಕಲಕೋಟೆ ಪಟ್ಟಣ ಇದು. ಒಂದು ವಾರದ ಹಿಂದೆ ಉತ್ಖನನ ಮಾಡುವಾಗ ಮೂಳೆ ಪತ್ತೆಯಾಗಿದೆ. ಮತ್ತಷ್ಟು ಒಗೆದಾಗ 5.5 ಅಡಿ ಉದ್ದದ ಮಾನವನ ಅಸ್ಥಿಪಂಜರ ಪತ್ತೆಯಾಗಿರೋದು. ದೇಹದ ಮೇಲೆ ಕಲ್ಲನ್ನು ಇಟ್ಟು ಶವ ಸಂಸ್ಕಾರ ಮಾಡಿದ ಸ್ಥಿತಿಯಲ್ಲಿ ಪಳೆಯುಳಿಕೆ ಪತ್ತೆಯಾಗಿದೆ. 3 ರಿಂದ 5,000 ವರ್ಷಗಳ ಹಿಂದಿನದ್ದು ಅಂತ ಮಾಹಿತಿ ಬಂದಿದೆ. ಉತ್ಖನನ ತಂಡದ ಸಹ ನಿರ್ದೇಶಕಿ ನಮಿತಾ ಎಸ್ ಸುಗಂಧಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕಾದ ಹಾರ್ಟ್ವಿಕ್ ವಿವಿಯ ಪ್ರಾಧ್ಯಾಪಕಿ ಆಗಿದ್ದಾರೆ ನಮಿತಾ ಎಸ್ ಸುಗಂಧಿ. ಅವರು ಉತ್ಖನನದ ಕಾರ್ಯವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸುಮಾರು 3 ರಿಂದ 5,000 ವರ್ಷಗಳ ಹಿಂದಿನದ್ದು ಅನ್ನುವಂತಹ ಅಸ್ಥಿ ಪಂಜರ ಪತ್ತೆಯಾಗಿದೆ. 3000 BC, 2500 BC, they began with the goat, with the goats' pastoralism, then the local millets, right, those things. They started growing. They started growing those things. ಸರ್, ಇದು ನಮಗೆ 3000ರಿಂದ 5 ವರ್ಷ ಓಲ್ಡ್ ಇದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಇದು ನಮಗೆ ನೂತನ ಶಿಲೆಗೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ ಸರ್. ಸಿಗ್ತದೆ. ಇವತ್ತು ಅದೇ ಎಕ್ಸ್ಕವೇಷನ್ ಆಗ್ತಿತ್ತಲ್ಲ, ಈ ಸ್ಥಳ ಪರಿಶೀಲನೆ ಮಾಡೋಂಥ ನಾವು ನಮ್ಮ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಸೋಮಶೇಖರ್ ಸರ್ ಜೊತೆ ಬಂದ್ವಿ. ನಮಗಿದು ಕೇಂದ್ರ ಪ್ರವಾಸೋದ್ಯಮ ಇಲಾಖೆದ ಅನುಮತಿ ದೊರೆತಿದೆ ಸರ್. ದೊರೆತಿದೆ. ಡೈರೆಕ್ಟರ್ ನಮ್ಮ ನಮಿತಾ ಸುಗಂಧಿ ಮೇಡಮ್ ಇದ್ದಾರೆ, ಡೈರೆಕ್ಟ್ರಾಗಿ ನಾವಿದ್ವಿ. ಇದು ಮಾಡ್ತಾಯಿದ್ವಿ. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ನಿಖರವಾದ ಅಧ್ಯಯನ ಮಾಡಿ ಅದೇನು ಮಾಡ್ಬೋದು ಅಂತ ನಮ್ಮ ಮೇಲಾಧಿಕಾರಿಗಳು ಸಚಿವರ ಮುಖಾಂತರ ನಾವು ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ಸಬ್ಮಿಷನ್ ಮಾಡ್ತೀವಿ ಸರ್.